ಪ್ರೀತಿಯ ದೀಪು ಗೌಡ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸಿ ತಿಂಡಿ ಮಾಡಿ ಆಂಟಿ ಜೊತೆ ತೋಟದ ಕಡೆ ಹೊರಟು. ಹಾಗೆ ಆಂಟಿ ಜೊತೆ ಮಾತಾಡಿಕೊಂಡು ತೋಟನೆಲ್ಲ ನೋಡಿಕೊಂಡು ತೋಟನೆಲ್ಲ ಸುತ್ತಾಡ್ತಾ ಇದ್ದೀವಿ. ಹಾಗೆ ಚಿಂಟು ಎಳ್ನೀರು ಕೀಳ್ತಾ ಇದ್ದ. ಅದನ್ನು ನೋಡ್ಕೊಂಡು ನಾವೆಲ್ಲರೂ ನಿಂತಿದ್ದೋ. ಹಾಗೆ ಒಂದು ಎಳ್ನೀರು ಬಿತ್ತು ಅಂತ ನನ್ನ ತಂಗಿ ಓಡೋಗಿ ಎತ್ಕೊಂಡು ಕುಡಿಯೋಕ್ಕೆ ಕೂತ್ಕೊಂಡವಳೆ. ಎಲ್ರಿಗಿಂತ ಮೊದಲು ನಾನೇ ಕುಡಿಬೇಕು ಅಂತ ನನ್ನ ತಂಗಿ ಓಡೋಗಿ ಎತ್ಕೊಂಡು ಕುಡಿತಾ ಅವಳೆ. ಚಿಂಟು ಎಲ್ರಿಗೂ ಎಳ್ನೀರು ಕಿತ್ಕೊಟ್ಟ. ನಾವೆಲ್ಲರೂ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೋ. ನನ್ನ ತಂಗಿ ನನಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದೋ. ಹಾಗೆ ಮಳೆ ಬರೋ ಥರ ಮೋಡ ಆಗಿತ್ತು ಅಂತ ಎಲ್ಲರೂ ಬೇಗ ಬೇಗ ಎದ್ದು ನಾನು ನನ್ನ ದೊಡ್ಡ ತಂಗಿ ಸೇರಿ ಟೊಮೊಟೊ ಹಣ್ಣೆಲ್ಲ ಕಿತ್ಕೊಳ್ತಾ ಇದ್ದೀವಿ. ತಿರ್ಗಾ ಚಿಂಟು ಹೋಗಿ ನಮ್ಮ ಪಾಪುಗೆ ಅಂತ ತಿರ್ಗಾ ಎಳ್ನೀರು ಕೀಳಕ್ಕೆ ಹೋಗಿದ್ದಾನೆ. ನಮ್ಮ ಆಂಟಿನೂ ನನ್ನ ತಂಗಿ ಸೇರಿ ಇಬ್ಬರು ಹಸುಗೆ ಹುಲ್ ಕುಯ್ಕೊಳ್ತಾ ಅವರೇ ಬೇಗ ಬೇಗ ಮಳೆ ಬಂದ್ಬಿಡುತ್ತೆ ಅಂತ. ಹಾಗೆ ಅಲ್ಲಿ ಹಲಸಿನ ಮರ ಇತ್ತು, ಅದನ್ನು ವೀಡಿಯೋ ಮಾಡಿಕೊಂಡೆ. ನನ್ನ ಮಗಂಗಂತೂ ಜಾಕ್ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಕೊಟ್ಟರೆ ಹಂಗಂಗೆ ನುಂಗ್ಕೊಂಬಿಡ್ತಾನೆ, ಅಗ್ಯೋದೇ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಜಾಕ್ ಫ್ರೂಟ್ಸ್ ಕೊಡೋಕ್ಕೆ ಹೋಗಲ್ಲ. ಅಲ್ಲಿ ಹಾಗೆ ಎರೆಹುಳು ಸಾಗಾಣಿಕೆ ಅಂತ ಮಾಡಿದರು, ಅದನ್ನು ನೋಡಿಕೊಂಡು ಜೇನು ಸಾಗಾಣಿಕೆ ಅಂತ ಮಾಡಿದರು, ಅದನ್ನು ಕೂಡ ನೋಡಿಕೊಂಡು ಹುಲ್ ಕಟ್ಕೊಳ್ಳೋಣ ಅಂತ ಹೊರಟು. ನನ್ನ ತಂಗಿದಿರಿಬ್ಬರು ಸೇರಿ ಹಸುಗೆ ಹುಲ್ಲು ಅಂತ ಕಟ್ಕೊಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಸೇವಂತಿಗೆ ಗಿಡ, ಸೊಪ್ಪು, ಜೋಳ ಎಲ್ಲ ಚೆಲ್ಲಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಓಡಾಡ್ಕೊಂಡು ಒಂದೆರಡು ರೀಲ್ಸ್ ಮಾಡಿಕೊಂಡು ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೋ. ಹಾಗೆ ತೋಟದಿಂದ ಆಚೆ ಬರೋಣ ಅಂತ ಬಂದು ಅಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಯಾರೋ ಸಿಗ್ರೆಟ್ ಸೇದ್ಬಿಟ್ಟೇನೋ ಎಸ್ತೋಗಿದ್ರೇನೋ ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಸೊಪ್ಪೆಲ್ಲ ಕಿತ್ಕೊಂಡು ನನ್ನ ತಂಗಿ, ಚಿಂಟು ಎಲ್ಲರೂ ಬೆಂಕಿ ಆರಿಸ್ಬಿಟ್ಟು ಮಳೆ ಬರೋಗಾಗಿದೆ ಅಂದ್ಬಿಟ್ಟು ಹೊರಟು ಅಲ್ಲಿಂದ. ಆಗಲೇ ನಾವು ಅಲ್ಲಿ ಬಿಟ್ಟಾಗಲೇ ಒಂದೊಂದು ಹನಿ ಮಳೆ ಬರ್ತಾಯಿತ್ತು. ಅದಕ್ಕೆ ನಾವು ಬೇಗ ಬೇಗ ಹೋಗ್ಬಿಡೋಣ, ಮನೆಗೆ ಹೋಗೋಣ ಫಸ್ಟು ಅಂತ ಹೋಗ್ತಾಯಿದ್ದೀವಿ. ಹಾಗೆ ನನ್ನ ತಂಗಿ ಒಂದು ಹಾಡು ಹೇಳ್ಕೊಂಡು ಮಳೆಯಲ್ಲಿ ನನ್ನ ಸಿಸ್ಟರ್ಸ್ ಜೊತೆಯಲ್ಲಿ ಅಂತ ಅಲ್ಲಿಂದ ಜಾಗ ಬಿಟ್ಟು, ಹಾಗೆ ಅಲ್ಲೆಲ್ಲರೂ ಮಳೆ ಬರ್ತಾಯಿದೆ ಅಂತ ಕೆಲಸ ಮುಗಿಸಿ ಹೊರಡ್ತಾ ಇದ್ರು. ಹಾಗೆ ರೋಡಲ್ಲಿ ಹೋಗ್ತಾ ನಮ್ಮ ಸ್ಕೂಲ್ ಸಿಕ್ತು. ಅದಕ್ಕೆ ನಾನು ನಮ್ಮ ಸ್ಕೂಲು ಅಂದರೆ ನನ್ನ ತಂಗಿ ನೀವು ಓದಿ ಬಿಟ್ಟಿರೋದು, ಈಗ ನಾನು ಹೋಗ್ತಾ ಇರೋದು ಅಂತ ಆವಾಜ್ ಆಗ್ತಾವಳೆ. ಹಾಗೆ ಫುಲ್ ಮೋಡ ಆಗ್ಬಿಟ್ಟಿತ್ತು, ಜೋರಾಗಿ ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಬೇಗ ಹೊರಟು ಮನೆಗೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು. ಮನೆಗೆ ಬಂದ ಫುಲ್ ಜೋರಾಗ್ಬಿಟ್ಟಿತ್ತು ಮಳೆ. ಹಾಗೆ ಮಳೆಯಲ್ಲಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಟ ಆಡಿ ಸ್ವಲ್ಪ ರೆಸ್ಟ್ ಮಾಡಿ ಬಿರಿಯಾನಿ ಚಾಪ್ಸ್ ಮಾಡಿದರು, ತಿಂದು ನನ್ನ ಮಗ ಬರೆಸ್ತಾ ಇದ್ದ ಎಲ್ರಿಗೂ. ಆಮೇಲೆ ಮಲ್ಕೊಂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ರೈತರು ಮಕ್ಕಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.